ಏನ್ರಿ ಪದ್ಮ ಅವ್ರೆ, ಇನ್ನು ಎಲ್ಲೈತಂತೆ ಆ ಶೆಡ್ಡು? ಅಷ್ಟು ದೂರದಿಂದ ನಡ್ಕೊಂಡ್ ಬರ್ತಲೇ ಇದೀವಿ, ಇವಳು ಕರ್ಕೊಂಡು ಹೋಗ್ತಲೇ ಇದ್ದಾಳೆ. ಏನ್ ನಮ್ಮನೇನ ಆಟ ಆಡಿಸ್ತಾ ಇದ್ದಾಳೋ ಹೆಂಗೆ ಇವಳು ಊರ್ಮಿಳ? ಸರಿಯಾಗಿ ಕೇಳ್ರಿ ಎಲ್ಲಿದೆ ಅಂತ ಹೇಳಿ. ಸರ್ ನಿಮ್ಮನ್ನ ಯಾಕೆ ಸರ್ ನಾನು ಆಟ ಆಡ್ಸೋಣ? ಅಲ್ಲ ನಿಮ್ಮನ್ನೇನಾದ್ರೂ ಆಟ ಆಡ್ಸಿದ್ರೆ ನೀವು ನನ್ನ ಸುಮ್ಮನೆ ಬಿಡ್ತೀರಾ? ನೆನ್ನೆ ಕೊಟ್ಟಿರೋದೇ ನೆನೆಸ್ಕೊಂಡ್ರೆ ಬೈವದಂಗೆ ಆಗ್ತೈತೆ, ಅಂತದ್ರಲ್ಲಿ ನಿಮ್ಮನ್ನ ಆಟ ಆಡ್ಸಕ್ಕಾಗುತ್ತಾ ಸರ್? ಆಟ ಆಡ್ಸಲ್ಲ ಏನಿಲ್ಲ, ಇನ್ನು ಸ್ವಲ್ಪ ದೂರ ಐತೆ, ಬರ್ರಿ ಸರ್ ತೋರಿಸ್ತೀನಿ. ನಡಿ ನಡಿ ಜಲ್ದು. ಇಲ್ಲಿ ದಾರಿ ಯಾವ್ದು ಇಲ್ಲ ಗಾಡಿ ಪಡಿ ಹೋಗಕ್ಕೆ ಶೆಡ್ ಹತ್ರ? ಇಲ್ಲ ಮೇಡಮ್, ದಾರಿ ಯಾವ್ದು ಇಲ್ಲ. ದಾರಿ ಇದ್ದಿದ್ರೆ ಗಾಡಿಲೇ ಕರ್ಕೊಂಡು ಹೋಗ್ತೀನಲ್ಲ ನಾನು. ನಿಮ್ಮನ್ನ ಯಾಕೆ ಹಿಂಗ್ ನಡ್ಸ್ಕೊಂಡು ಕರ್ಕೊ ಬರ್ತಿದ್ದೆ ಹೇಳ್ರಿ? ಸರಿ ಸರಿ ಆಯ್ತು, ಇನ್ನೊಂದು 1/4 ಗಂಟೆಯಲ್ಲಿ ತೋರಿಸ್ಬೇಕು ಎಲ್ಲಿದೆ ಅಂತಾನ. ಇನ್ನೇನಾದ್ರೂ ನಾಟಕ ಗಿಟ್ಕ ಮಾಡಿ ತಪ್ಪಿಸ್ಕೊಂಬಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ಏನೂ ಇಲ್ಲ. ಅಯ್ಯೋ ಮೇಡಮ್, ನನ್ನ ಕೈಲಿ ತಪ್ಪಿಸ್ಕೊಂಡು ಎಲ್ಲಿಗೆ ಓಡಾಡಕ್ಕಾಗುತ್ತೆ ಹೇಳ್ರಿ ಈ ಹೊಲದಲ್ಲಿ? ನಿಮ್ಮ ಹತ್ರ ತಪ್ಪಿಸ್ಕೊಂಡು ನಾನು ಎಲ್ಲಾದ್ರೂ ಓಡೋಕ್ಕಾಗುತ್ತಾ? ಆಗಲ್ಲ ತಾನೇ. ಸುಮ್ಮನೆ ಬರ್ರಿ ಮೇಡಮ್ ತೋರಿಸ್ತೀನಿ. ಯಾಕೆ ಸುಮ್ಮನೆ ಅವಾಗಿಂದ ನನಗೆ ಯಾಕೆ ಹಿಂಗೆ ಹಿಂಸೆ ಮಾಡ್ತಾ ಇದ್ದೀರಾ ತೋರಿಸ್ತೀನಿ ಅಂತ ಹೇಳ್ದಂಗೆಲ್ಲನ. ಸರಿ ಆಯ್ತು ನಡಿ, ಇನ್ನು ಸ್ವಲ್ಪ ದೂರ ಆಯ್ತಂತೆ, ಬನ್ನಿ ಸರ್ ಹೋಗೋಣ. ಅದೆಲ್ಲಿದೆ ಅಂತ ಹೇಳಿ ನೋಡ್ಬಿಟ್ಟು ಅವರು ಕೋದಂಡ ಅವರು ಅಲ್ಲಿರ್ಲಿಲ್ಲ ಅಂತಂದ್ರೆ ಆಮೇಲೆ ಇರೋದು ಇವಳಿಗೆ. ಅಯ್ಯೋ ಮೇಡಮ್, ಅವರು ಅಲ್ಲೇ ಶೆಡ್ಡಲ್ಲೇ ಇಟ್ಟಿರ್ತಾರೆ, ಅವ್ರಿಗೇನು ಗೊತ್ತಿಲ್ಲ ನಾನು ಹಿಂಗೆ ನಿಮ್ಮನ್ನು ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತನ. ನನ್ನ ಹತ್ರ ಫೋನ್ ಎಲ್ಲೈತೆ ಹೇಳ್ರಿ? ಅರೆಸ್ಟ್ ಮಾಡಿರೋದು ಗೊತ್ತಾಗಿರುತ್ತೆ, ಆದ್ರೆ ನಾನು ಹಿಂಗೆ ಹೇಳಿರ್ತೀನಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸರಿ ಆಯ್ತು ನಡಿ ನಡಿ ಮುಂದೆ ಬೇಗ. ಓ ಮೇಡಮ್, ಆಗೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಹಳೇದೊಂಥರ ಇದು, ಅಲ್ಲೇನೆ ಕಿಡ್ನಾಪ್ ಮಾಡಿ ಬಚ್ಚಿಕ್ಕಿರೋದು ಕೋದಂಡ ಅವ್ರನ್ನ. ಹೌದಾ? ಸರಿ ನಡಿ. ಇದೇನಾ ಊರ್ಮಿಳ ಶೆಡ್ಡು? ಕೋದಂಡನ ಬಚ್ಚಿಟ್ಟಿರೋದು ಇಲ್ಲೇನಾ? ಹೌದು ಮೇಡಮ್, ಇದೇ ಶೆಡ್ಡಲ್ಲಿ ಬಚ್ಚಿಟ್ಟಿರೋದು. ಒಳಗಡೆ ಕೋದಂಡವ್ರನ್ನ ಕಟ್ಟಾಕಿರ್ತಾರೆ. ಹೋಗಿ ನೋಡೋಗಿ, ನಾನು ಇಲ್ಲೇ ನಿಂತಿರ್ತೀನಿ. ನೀವಿಬ್ರು ಹೋದ್ರೆ ಅವ್ರು ಸಿಗ್ತಾರೆ ಮೇಡಮ್, ಹೋಗಿ ಹಿಡ್ಕೋ ಹೋಗಿ. ಇಬ್ರು ಹೋಗ್ಬೇಕಾ? ಯಾಕೆ? ನಾವು ಒಳಗೆ ಹೋದ ತಕ್ಷಣ ನೀನು ತಪ್ಪಿಸ್ಕೊಂಡು ಎಸ್ಕೇಪ್ ಆಗಕ್ಕ? ನಮ್ಮನ್ನೇನು ಅಷ್ಟು ದಡ್ರ ಮಾಡ್ಕೊಂಡೇನೆ? ಏಯ್ ಊರ್ಮಿಳ, ಕಪಾಳಕ್ಕೆ ಬಾರಿಸ್ತೀನಿ ನೋಡು. ನಿನ್ನ ಆಟ ಎಲ್ಲ ನಂತಾಗ ನಡೆಸ್ಬೇಡ, ನನಗೆ ಗೊತ್ತಿದೆ ಯಾರ್ಯಾರು ಹೆಂಗೆ ಅಂತಾನ. ನಡಿ ನಡಿ, ನೀನು ನಮ್ಮ ಜೊತೆಗೆ ಒಳಗಡೆ ನಡಿ. ಅಯ್ಯೋ ನಾನು ಯಾಕೆ ಮೇಡಮ್, ನಾನು ಇಲ್ಲೇ ನಿಂತಿರ್ತೀನಿ, ನಾನು ಎಲ್ಗೂ ತಪ್ಪಿಸ್ಕೊಂಡು ಹೋಗಲ್ಲ ಮೇಡಮ್. ನೀವು ಹೋಗಿ ಕೋದಂಡ ಅವ್ರನ್ನ ಕರ್ಕೊಂಬನ್ನಿ, ಅಲ್ಲಿ ಇರ್ಬೇಕೇನೋ. ಸುಮ್ಮನೆ ನಡೆದ್ರೆ ಸರಿ, ಇಲ್ಲ ಅಂದ್ರೆ ನೋಡು ಬಾರಿಸ್ತೀನಿ. ನಡಿ ಒಳಗೆ. ಇದೇನಿದು ಬಾಗ್ಲು ಹಾಕಿರಂಗೈತೆ? ಈ ಬಾಗ್ಲು ಕೀ ಹಾಕಿದಾರ ಸರ್? ಏನ್ ಮಾಡೋದು ಅಂದ್ರೆ ಕಾಲಲ್ಲಿ ಜಾಡ್ ಸೊದಿರಿ, ಹೆಂಗೋ ಹಳೇ ಶೆಡ್ ಇದ್ದಂಗೈತೆ. ಕಾಲಲ್ಲಿ ಒಂದು ಜಾಡ್ ಸೊಡದ್ರೆ ಮುರಿದೋಗ್ತೈತೆ ಆ ಬಾಗ್ಲು. ಈ ಕಡೆ ಹಿಂದಕ್ಕೆ ಬರ್ರಿ, ನಾನು ಆ ಬಾಗ್ಲನ್ನ ಮುರಿದಾಕ್ತೀನಿ. ಅಮ್ಮ, ಯಾರಾದ್ರೂ ಕಾಪಾಡಿ ನನ್ನ. ಅಯ್ಯೋ ಬನ್ರಿ, ಯಾರೋ ಕಾಪಾಡಿ ಅಂತ ಹೇಳಿ ಅರ್ಚ್ಕೊಂತ ಇದಾರೆ. ಬನ್ರಿ ಒಳಗಡೆ, ಅವ್ರನ್ನ ಕರ್ಕೊಂಬನ್ನಿ ಪದ್ಮ ಅವ್ರೆ. ನಡಿ ಊರ್ಮಿಳ ನಡಿ. ಅಮ್ಮ, ಅಯ್ಯೋ ಮೈ ಗಾಡ್, ಇವ್ರೇನಾ ಕೋದಂಡ ಅಂತಂದ್ರೆ? ಏಯ್ ಊರ್ಮಿಳ, ಇವ್ರೇನೇ ಕೋದಂಡ ಅವ್ರ ಅಂತಂದ್ರೆ? ಹ್ಞೂ ಸರ್, ಇವನೇ ಕೋದಂಡ. ಇದೇನ್ ಸರ್, ಕೈ ಕಾಲು ಎರಡು ಕಟ್ಟಿ ಮನಸ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಬೇರೆ. ಎಲ್ಲ ಹೋಗಿರ್ಬೇಕು ಸಾಮಾನ್ಯ, ಬಾಗ್ಲ ಹಾಕೊಂಡು. ಇಲ್ಲಿ ಯಾರು ಬರಲ್ಲ ಅಂತ ತಿಳ್ಕೊಂಡು. ಅಮ್ಮ ಕಾಪಾಡಿ. ಅಯ್ಯೋ ಯಾರಾದ್ರೂ ನನ್ನ ಕಾಪಾಡಿ. ಕೋದಂಡ ಅವ್ರೆ, ನೀವೇನು ಭಯ ಪಡಕ್ ಹೋಗ್ಬೇಡಿ, ನಾವು ಪೊಲೀಸ್ ಬಂದಿದ್ದೀವಿ. ಅಪ್ಪ, ಅಯ್ಯೋ ಸಾರ್ ಕಾಪಾಡಿ, ಸಾರ್ ನನ್ನ ಕಾಪಾಡಿ, ಇಲ್ಲಿಂದ ಬಿಡಿಸ್ಕೊಂಡೋಗಿ ಈ ರೌಡಿಗಳ ಕಾಟದಿಂದ. ಅಮ್ಮ, ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ. ಇದೇನ್ ಸರ್, ಇವರು ಇಷ್ಟೊಂದು ಕೆಮ್ತಾ ಇದ್ದಾರೆ? ಸರಿಯಾಗಿ ಊಟ ತಿಂಡಿ ಏನು ಕೊಟ್ಟಿಲ್ಲ ಅನ್ಸುತ್ತೆ ಇವ್ರಿಗೆ. ಅಯ್ಯೋ, ಈ ಹಳೆ ಶೆಡ್ಡಲ್ಲಿ ಮಲಗಿದ್ರೆ ಎಷ್ಟು ಹೆಚ್ಚು ಕಮ್ಮಿ 1 ವಾರ ಆಯ್ತಾ ಬಂತು ಅನ್ಸುತ್ತೆ ಇವ್ರು ಕಿಡ್ನಾಪ್ ಆಗಿ. ಅಷ್ಟು ದಿನದಿಂದ ಈ ಧೂಳು ಕುಡ್ಕೊಂಡು ಈ ಕತ್ಲೆ ಕೋಣೆಯಲ್ಲಿ ಇದ್ರೆ ಯಾರಿಗೆ ತಾನೇ ಕೆಮ್ಮು ಬರಲ್ಲ ಹೇಳ್ರಿ? ಅಯ್ಯೋ ಪಾಪ, ಇವ್ರು ಸುಸ್ತಾಗಿರೋ ಥರ ಕಾಣ್ತಾರೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು. ಮೊದಲು ಕೈಗೂ ಮತ್ತೆ ಕಾಲ್ಗೂ ಕಟ್ಟಿರೋ ಹಗ್ಗ ಬಿಚ್ಚ್ರಿ. ಕೋದಂಡವ್ರೆ, ನೀವೇನು ಎದ್ರಕೊಳ್ಳೋ ಅವಶ್ಯಕತೆ ಇಲ್ಲ. ಎದ್ದೇಳಿ, ಮೇಲಕ್ಕೆ ಎದ್ದೇಳಿ ನಿಧಾನಕ್ಕೆ. ಅಮ್ಮ ಸರ್, ನೀವು ಬಂದು ನನ್ನ ಕಾಪಾಡಿ ತುಂಬ ಉಪಕಾರ ಮಾಡಿಬಿಟ್ರಿ ಸರ್. ಅಮ್ಮ, ಇನ್ನೊಂದು ಸ್ವಲ್ಪ ದಿನ ನೀವೇನಾದರೂ ಬರಲಿಲ್ಲ ಅಂತಂದರೆ ನಾನು ಇಲ್ಲೇ ಸತ್ತೋಗ್ತಿದ್ದೆ ಅನ್ಸುತ್ತೆ ಅಮ್ಮ. ಇಲ್ಲಿ ಯಾರು ಇಲ್ವಾ ಕೋದಂಡ ಅವರೇ? ನಿಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ದು? ಯಾರು ಅಂತ ಗೊತ್ತಿಲ್ಲ ಸರ್, ಅವ್ರ ಹೆಸರು ಏನು ನನಗೆ ಗೊತ್ತಿಲ್ಲ. ಎಳ್ಕೊಂಬಂದು ಇಲ್ಲಿ ಕೂಡ ಹಾಕ್ಬಿಟ್ರು. ದಿನ ಎದ್ದತ್ನಾಗ ರಾತ್ರಿ ಹೊತ್ನಾಗ ಅಷ್ಟೇನೆ ಅನ್ನ ಸಾರು ಕೊಡ್ತಾ ಇದ್ರು. ಅಯ್ಯೋ, ಅದನ್ನಂತೂ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಆ ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಅಮ್ಮ, ನನ್ನ ಪಾಡು ಯಾರಿಗೂ ಬೇಡ ಸರ್. ಅಯ್ಯೋ ದೇವ್ರೇ, ನಾನು ಯಾಕೆ ಅವನೇ ಇಲ್ಲಿ ಎಳ್ಕೊಂಬಂದು ಕೂಡಾಕ್ತಾ? ನನ್ನಿಂದ ಏನಾಗಬೇಕಾಗೈತೆ ಅವನಿಗೆ ಅಂತ ಏನೂ ನನಗೆ ಗೊತ್ತಿಲ್ಲ ಸರ್. ಕೇಳಿದ್ರೆ ಏನೂ ಮಾತೇ ಆಡ್ತಾ ಇರಲಿಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು ಅಂತೇಳಿ ಎದುರಿಸೋರು. ಏನಾದರೂ ಜಾಸ್ತಿ ಕಿರ್ಚಾಡಿದ್ರೆ ಹೊಡೆಯೋರು ಸರ್. ಅಮ್ಮ ದೇವ್ರೇ. ದಂಡವ್ರೆ, ನಿಮ್ಮನ್ನ ಕಿಡ್ನಾಪ್ ಮಾಡಿರೋದು ರೌಡಿ ನಾಗ. ಅವನ ಹೆಸರು ನಾಗ ಅಂತ ಹೇಳಿ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ. ನೀವೇನೋ ಇವ್ರ ಜೊತೆ ಇದ್ರಂತಲ್ಲ ಸ್ವಲ್ಪ ದಿನ, ಈ ಊರ್ಮಿಳ ಅನ್ನೋರು.
ಇವರೇ ನಿಮ್ಮನ್ನ ಕಿಡ್ನಾಪ್ ಮಾಡಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಇವಳ ಅಯ್ಯೋ ದೇವ್ರೆ, ಅಯ್ಯೋ ಮನಿಯಾಳಿ, ನಿನ್ನ ಒಳ್ಳೆಯವಳು ಅಂದ್ಕೊಂಡು ನಂಬಿದ್ನಲ್ಲೇ, ನಂಬಿ ನನ್ನ ಆಸ್ತಿ ದುಡ್ಡು ಎಲ್ಲ ಬರ್ಕೊಟ್ಟಿದ್ನಲ್ಲೇ, ನೀನು ಯಾಕೆ ನನ್ನ ಕಿಡ್ನಾಪ್ ಮಾಡಿದೆ ಮನಿಯಾಳಿ? ನೀನು ನಂಬಿ ನಿನ್ನ ಹಿಂದೆ ಬಂದಿದ್ದಕ್ಕೆ ಇದೇನಾ ನನಗೆ ಬಹುಮಾನ ನಿಂದು? ನಾಚಿಕೆ ಆಗಲ್ವಾ ಇಂಥ ಕೆಲಸ ಮಾಡ್ಸಕ್ಕೆ? ಯಾಕೆ ಮಾಡಿಸ್ತೆ ಇಷ್ಟಕ್ಕೂ ನನ್ನಿಂದ ಏನಾಗಬೇಕಾಗಿತ್ತು? ಕಿಡ್ನಾಪ್ ಯಾಕೆ ಮಾಡಿಸ್ತಿ? ಅಯ್ಯೋ ಕೋದಂಡು ಅವ್ರೆ, ನಂದು ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ನನ್ನ ಬಿಟ್ಬಿಡಕ್ಕೆ ಹೇಳ್ರಿ ಪೊಲೀಸ್ನವ್ರಿಗೆ. ತಪ್ಪಾಯ್ತು, ನಾನು ನಿಮ್ಮನ್ನ ಕಿಡ್ನಾಪ್ ಮಾಡಿಸ್ಬಾರ್ದಾಗಿತ್ತು. ನಿಮ್ಮ ಹೆಂಡತಿ ಮೇಲಿರೋ ಸಿಟ್ಟಿಗೆ ನಿಮ್ಮನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟೆ. ಅವಳೇನೇ ತಪ್ಪು ಮಾಡಿದ್ಲು? ಅವಳೇನೇ ನಿನ್ಗೆ ಅನ್ಯಾಯ ಮಾಡಿದ್ಲು? ನೀನನ್ನ ಅವಳಿಗೆ ಅನ್ಯಾಯ ಮಾಡಿದ್ಯಾ? ನನ್ನ ಬುಟ್ಟಿಗೆ ಹಾಕೊಂಡು ನನ್ನಿಂದ ಬಸ್ರಿ ಆಗಿ ನನ್ನ ಹೊಲಾಯ ಆಮೇಲೆ ದುಡ್ಡು ಎಲ್ಲ ಕಿತ್ಕೊಂಡು ಅವಳಿಗೆ ಅನ್ಯಾಯ ಮಾಡಿದ್ದೆ. ಬಂದು ನಿನ್ನ ಕರ್ಕೊಂಬಂದು ನಿನ್ನ ಮನೆಗೆ ಇಕ್ಕೊಂಡ್ರು ಅವಳು ನಿನ್ನ ಮನೆ ಬಿಟ್ಟು ಓಡಿಸ್ಲಿಲ್ಲ, ಬಸ್ರಿ ಅಂತೇಳಿ ಚೆನ್ನಾಗೆ ಮಾಡಿಕ್ಕಿದ್ಲು. ಅಂಥವಳಿಗೆ ದ್ರೋಹ ಬಾಗದ್ಬಿಟ್ಟಲ್ಲಿ ಏನೂ ಇಲ್ಲ. ಅವರೇನೋ ನಿಮ್ಮ ಹೆಂಡತಿ ಏನೋ ದೆವ್ವ ಥರ ಅಂತೇಳಿ ನಾಟಕ ಮಾಡಿ ನೀವು ಇವ್ರಿಗೆ ಕೊಟ್ಟಿದ್ರಲ್ಲ ದುಡ್ಡು ಮತ್ತೆ ಏನೋ ಅಡಿಕೆ ತೋಟನೋ ಏನೋ, ಅದನ್ನೆಲ್ಲ ಎದುರಿಸಿ ಕಿತ್ಕೊಂಡಿದ್ದಾರೆ. ಆ ದ್ವೇಷಕ್ಕೆ ಇವರು ನಿಮ್ಮನ್ನು ಕಿಡ್ನಾಪ್ ಮಾಡಿಸಿರೋದು. ನಿಮಗೆ ಅವರು ಆಸ್ತಿ ಮತ್ತೆ ದುಡ್ಡು ಮತ್ತೆ ವಾಪಸ್ ತಗೊಂಡಿರೋದು ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ ಸರ್, ನನ್ನ ಹೆಂಡತಿ ಹಂಗಾದ್ರೆ ಇವಳ ಹತ್ರ ಇದ್ದಿದ್ದ ಆಸ್ತಿನೂ ಮತ್ತೆ ದುಡ್ಡು ವಾಪಸ್ ಇಸ್ಕೊಂಡ್ಲ? ನನಗೆ ಗೊತ್ತಿರಲಿಲ್ಲ ಸರ್. ನಾನವತ್ತು ಬೇಜಾರಲ್ಲಿ ಹೊಲ್ದಾಗ ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಹಂಗೆ ನಿದ್ದೆ ಬಂದಂಗಾಯ್ತು, ಅಲ್ಲೇ ಮಲ್ಕೊಂಡೆ. ಆಮೇಲೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಅದು ಯಾರೋ ಏನೋ ಮಕ್ಕಕ್ಕೆ ಬಟ್ಟೆ ಹಾಕು ಕೈ ಕಾಲು ಕಟ್ಟಿ ಒಂದು ಗಾಡೀಲಿ ಎತ್ತಾಕೊಂಬಂದು ಇಲ್ಲಿಗೆ ಹಾಕ್ಬಿಟ್ರು ಸರ್. ಕೋದಂಡವ್ರೆ, ಇವರು ಒಳ್ಳೆಯವರು ಅಂತ ತಿಳ್ಕೊಂಡು ನಿಮ್ಮ ಹೆಂಡತಿಗೆ ನೀವು ಮೋಸ ಮಾಡಿ ಇವಳಿಂದ ಹೋಗಿದ್ರಲ್ಲ ನೀವು. ಇವಾಗ ಗೊತ್ತಾಯ್ತಾ ಇವಳು ಎಂತೋಳು ಅಂತನ? ದುಡ್ಡಿಗೋಸ್ಕರ ಎಂತ ಕೆಲಸ ಮಾಡೋಕ್ಕೂ ಏಸ್ತೋಳಲ್ಲ ಇವಳು. ಇಂಥವ್ರನ್ನ ನಂಬಿ ಮೋಸ ಹೋಗ್ಬೇಡಿ ಯಾವತ್ತೂ. ಕಟ್ಕೊಂಡಿರೋಣ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಜೊತೆನೆ ಸುಖವಾಗಿ 100 ವರ್ಷ ಬಾಳದ ಕಲ್ತ್ಕೊಳ್ಳಿ. ಇಂಥ ಶೋಕಿಗೆಲ್ಲ ಮರಳಾಗಿ ಹೋದ್ರೆ 2 ದಿವಸ ಅಷ್ಟೇ ಅವ್ರದ್ದು ಬಂಡವಾಳ. ನೋಡಿದ್ರ ಗೊತ್ತಾಯ್ತಾ ಇವಳ್ದೇನು ಅಂತಾನ? ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ಈಗ ಗೊತ್ತಾಯ್ತು. ಅಲ್ಲ, ಇವಳನ್ನ ಅಷ್ಟು ಒಳ್ಳೆಯವಳು ಅಂದ್ಕೊಂಡು ಇವಳು ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಎಷ್ಟು ಚೆನ್ನಾಗಿ ಇಕ್ಕೊಂಡಿದ್ದೆ. ಆದರೆ ನನ್ನನ್ನೇ ಕಿಡ್ನಾಪ್ ಮಾಡಿಸೋ ಲೆವೆಲ್ಗೆ ಇಳಿದ್ಬಿಟ್ಲಲ್ಲ ಇವಳು. ಛೇ, ಇಂಥವ್ರು ಹೆಣ್ಮಕ್ಳು ಇರ್ತಾರ? ನನಗಂತೂ ಇವಳ ಮಕ ನೋಡೋಕ್ಕೆ ಅಸಹ್ಯ ಆಗ್ತೈತಿ. ನಾಚಿಕೆ ಆಗಲ್ವೇನೆ ನಿನಗೆ? ಹೆಣ್ಣು ಕುಲಕ್ಕೆ ಅವಮಾನ ನೀನು. ಕಲು ಈಗ ಕೋದಂಡವ್ರೆ, ಈಗ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲದ್ರಲ್ಲೂ ನಾವು ಮುಂದಿದೀವಿ ಅಂತ ತೋರಿಸ್ಕೊಂತಾರೆ. ಇಂಥ ಕ್ರೈಮ್ಗಳಲ್ಲೂ ಮುಂದಿದ್ದಾರೆ. ಅದರಲ್ಲೂ ಓದಿ ಬುದ್ಧಿವಂತರ ಆಗಿರೋಂತಕ್ಕಂಥ ಹೆಣ್ಮಕ್ಳೇ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ. ಆದರೆ ಅದೇ ಓದಿಲ್ದೆ ಹಳ್ಳಿಲಿ ಇರ್ತಾರಲ್ಲ, ಏನು ಗೊತ್ತಾಗದೆ ಅವರು ಭಯ ಪಡ್ತಾರೆ ಇಂಥವೆಲ್ಲ ಕೆಲಸ ಮಾಡೋಕ್ಕೆ. ಕೆಲವರು ಓದಿರೋ ಬುದ್ಧಿವಂತರು ಇರ್ತಾರಲ್ಲ, ಅವರೇ ಈ ಥರ ಅಡ್ಡದಾರಿ ಹಿಡಿಯೋದು. ಕಾಲ ಮುಂದೆ ಹೋಗ್ತಾ ಹೋಗ್ತಾ ಜನಗಳು ಕೆಟ್ಟೋಗ್ತಾರೆ ಹೊರತು ಒಳ್ಳೆ ಬುದ್ಧಿ ಅಂತೂ ಕಲಿಯಲ್ಲ. ಹೌದು ಸರ್, ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇರ್ತೀವಿ. ಕೆಲವೊಬ್ರು ಇಂಥವ್ರು ಊರ್ಮಿಳನ್ ಅಂತವ್ರು ಇಂಥ ಹಲ್ಕ ಕೆಲಸ ಮಾಡ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು. ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಇಂಥ ಕೆಲಸಕ್ಕೆ ಇಳಿದು ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಇಂಥವ್ರೆಲ್ಲನ. ಕರ್ಕೊಂಡು ನಡೀರಿ ಸರ್ ಇವ್ರನ್ನ. ಕೋದಂಡವ್ರೆ, ನಿಮ್ಗೆ ನಡಿಯಕ್ಕಾಗುತ್ತಾ? ಅಯ್ಯೋ, ತುಂಬ ಸುಸ್ತಾಗ್ತಿದೆ ಮೇಡಮ್. ಸ್ವಲ್ಪ ನೀರಿದ್ರೆ ಕೊಡ್ತೀರಾ ಕುಡಿಯೋಕ್ಕೆ? ನೀರು ಎಲ್ಲಿದೆ? ನಾವು ನೀರು ತರಲಿಲ್ಲಪ್ಪ. ನಾವು ಅಗಲಿಂದ ನಡ್ಕೊಂಬಂದಿದ್ದೆ, ಸಾಕಾಗೋಯ್ತು. ನಾವೇನು ಗಾಡಿನೂ ತಂದಿಲ್ಲ, ಏನೂ ಇಲ್ಲ. ಗಾಡಿ ಬರೋದಕ್ಕೆ ಇಲ್ಲಿ ಏನು ರೋಡ್ ಗಿಡು ಏನೂ ಇಲ್ವಲ್ರಿ, ಅದಕ್ಕೆ ನಮ್ಮನ್ನ ನಡೆಸ್ಕೊಂಡೇ ಕರ್ಕೊಂಬಂದ್ಲು ಈ ಊರ್ಮಿಳ. ನಡೀರಿ, ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ನಮ್ಮ ಗಾಡಿ ಐತೆ, ಗಾಡೀಲಿ ನೀರಿದ್ದಾವೆ, ಕುಡಿಯೋರಂತೆ. ಇದೇನ್ ಕೋದಂಡು ಹಿಂಗ್ ಹೊಡಿತಾ ಇದೀರಾ ಕೆನ್ನೆಗೆ? ಪೊಲೀಸ್ನವ್ರು ಹೊಡೆದಿದ್ದೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅಂತದ್ರಲ್ಲಿ ನೀವು ಮತ್ತೆ ಹೊಡಿತೀರಾ ಕೆನ್ನೆಗೆ? ಕಣೆ, ನೀನ್ ನೋಡ್ತಾ ಇದ್ದೆ ಸಾಯಿಸ್ಬೇಕು ಅಂತ ಅನ್ನಿಸ್ತೈತಿ. ಏನ್ ಮಾಡೋದು, ಕಾನೂನ ಕೈ ತಾಕಬಾರ್ದು ಅಂತೇಳಿ ಸುಮ್ಮನೆ ನಿಂತಿದ್ದೀನಿ. ಕಂಡವ್ರೆ, ಅವ್ರನ್ನ ನಾವು ವಿಚಾರಣೆ ಮಾಡ್ತೀವಿ, ನೀವು ನಡೀರಿ. ಅಮ್ಮ ತುಂಬ ಸುಸ್ತಾಗ್ತೈತೆ ಸರ್, ನೀರು ಕುಡಿಬೇಕು. ನಡೀರಿ ಇನ್ನು ಸ್ವಲ್ಪ ದೂರ ಇಲ್ಲೆಲ್ಲಾದ್ರೂ ಯಾರಾದರೂ ಮೋಟ್ರ್ ಗೇಟ್ರು ಏನಾದರೂ ಎತ್ತಿದ್ರೆ ಕುಡಿಯೋರಂತೆ. ಅಲ್ರಿ ಪದ್ಮಾವ್ರೆ, ಈ ಕೋದಂಡವ್ರನ್ನ ಕಿಡ್ನಾಪ್ ಮಾಡಿದಾಗ ಕುಳ್ಳನಾಗ ಇಲ್ಲಿಲ್ವಲ್ಲ, ಎಲ್ಗೋಗಿರ್ಬೋದು? ಇಲ್ಲ, ನಾವು ಬರೋದ ನೋಡ್ಕೊಂಡ್ಬಿಟ್ಟು ಎಲ್ಲ ಎಸ್ಕೇಪ್ ಆಗಿರ್ಬೇಕು ಸರ್. ಅವ್ನು ಎಲ್ಲೋಗ್ತಾನೆ, ಎಲ್ಲಿದ್ರು ಹುಡುಕಿ ಹೇಳ್ಕೊಂಬರಕ್ಕಾಗುತ್ತೆ. ಈಗ ನಡೀರಿ ಸರ್, ಪಾಪ ಅವರು ತುಂಬಾ ಸುಸ್ತಾಗಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗೋಣ. ಸರಿ ಆಯ್ತು, ಬನ್ನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.